ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ. ಓಹ್, ಏನಪ್ಪ ಚಂದನ್, ನಿನ್ ಮುಖ ನೋಡಿದ್ರೆ ಏನೋ ಸಂತೋಷದ ವಿಷಯ ತಂದಾಗಿದೆ. ಈಗ ತಾನು ಫೋನ್ ಕಾಲ್ ಬಂದಿತ್ತು. ಯಾರು? ಮತ್ತೆ ಶ್ರುತಿ ಏನಾದ್ರು ತಮಾಷೆ ಮಾಡೋದಕ್ಕೆ ಫೋನ್ ಮಾಡಿದ್ಲಾ? ಅಲ್ಲ, ಲಚ್ಚಿ ಅಣ್ಣ ನಂಜುಂಡ ಅಂತ ಹೇಳ್ತಿದ್ನಲ್ಲ ಅವನು. ಹೌದಾ? ಈಗ ಏನ್ ಮಾಡ್ತೀಯ ಚಂದನ್? ಪೂರ್ತಿ ಹೇಳೋದನ್ ಕೇಳು. ನಂಜುಂಡ ಕಾಲ್ ಮಾಡಿ ಹೇಳ್ದ, ಲಚ್ಚಿ ಆರಾಮಾಗಿದ್ದಾಳಂತೆ, ಸುಖವಾಗಿದ್ದಾಳಂತೆ. ಬಾವಾ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ದ. ತಲೆ ಮೇಲೆ ಇದ್ದಂತ ಬೆಟ್ಟದಂತ ಭಾರ ಮಂಜಿನಂತೆ ಕರಗಿ ನೀರಾಗಿ ಹೋಯ್ತು. ಇನ್ಮೇಲೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಎಂತ ಸಂತೋಷದ ಸುದ್ದಿ ಹೇಳಿದ್ಯೋ ಚಂದನ್. ನನಗಂತೂ ಈಗ ಇದ್ಯಾಕೋ, ಏನಾಯ್ತೋ? ಇಷ್ಟೊಂದು ಸಂತೋಷದ ಸುದ್ದಿ ಹೇಳ್ತಾ ಇದೀನಿ, ನೀನ್ ನೋಡಿದ್ರೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿದ್ಯಾ. ಏನದು ಸಂತೋಷದ ಸುದ್ದಿ ಚಂದು? ನನಗೂ ಹೇಳು. ಅದೇನಿಲ್ಲಮ್ಮ. ನೀನ್ ಹೇಳು ರಾಮು. ಯಾರ್ದೋ ಹೆಸರು ಹೇಳ್ದ ಇವನು? ಯಾರದು? ಏನ್ ಕತೆ? ಏನದು ಸಂತೋಷದ ವಿಷಯ? ಅದೇನಿಲ್ಲ ಅಮ್ಮ, ಚಂದನ್ ಫ್ರೆಂಡು ಲಕ್ಷ್ಮಣ್ ಅಂತ 2 ವಾರದ ಹಿಂದೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದ. ನೆನ್ನೆ ಡಿಸ್ಚಾರ್ಜ್ ಆಯ್ತು ಕಣೋ ಅಂತ ನನಗೆ ಹೇಳ್ತಿದ್ದ. ಅಷ್ಟರಲ್ಲಿ ನೀವು ಬಂದ್ರಿ. ಹೌದಮ್ಮ, ಅದೇ ವಿಷಯ. ನಾನು ಒಂದಿಷ್ಟು ದಿವಸದಿಂದ ಗಮನಿಸ್ತಾನೆ ಇದ್ದೀನಿ. ಇಬ್ರು ವಿಚಿತ್ರವಾಗಿ ಆಡ್ತೀರ. ನಿಮ್ಮಿಬ್ರಲ್ಲೂ ಇರೋ ಒಂದು ಸಮಸ್ಯೆ ಏನು ಗೊತ್ತಾ? ಇಬ್ರಿಗೂ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು. ಅಲ್ಲಮ್ಮ, ಅದು ಏನು ಹೇಳ್ಬೇಡ ಚಂದು. ನೀನೇನಾದ್ರೂ ಹೇಳಿದ್ರೆ ಮತ್ತೆ ಸುಳ್ಳೇ ಹೇಳ್ತೀಯ. ನನಗ್ ನನ್ ಮಗ ನನ್ನ ಹತ್ರ ಸುಳ್ಳು ಹೇಳಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದಕ್ಕಿಂತ ನನಗ್ ನಿನ್ ಮೌನನೇ ಇಷ್ಟ. ಒಂದು ಸುಳ್ಳನ್ನು ಮುಚ್ಚಕ್ ಹೋಗಿ ಇನ್ನೊಂದು ಸುಳ್ಳು, ಅದನ್ನು ಮುಚ್ಚಕ್ಕೆ ಮತ್ತೊಂದು ಸುಳ್ಳು. ಕೊನೆಗೆ ಏನಾಗುತ್ತೆ ಗೊತ್ತಾ ಚಂದು? ಜೇಡ ತನ್ನ ಬಲೆಯಲ್ಲಿ ತಾನೇ ಸಿಕ್ಕಿ ಹೆಣ ಆಗೋ ಥರ ಸುಳ್ಳುಗಾರ ತಾನೇ ಹೆಣದ ಬಲೆಯಲ್ಲಿ ತಾನೇ ಸಿಕ್ಕಾಕೋತಾ ಹೋಗ್ತಾನೆ. ನೀವಿಬ್ರು ನನ್ಗೇನು ಹೇಳ್ಬೇಡಿ. ಹೇಳೋದು ಕೆಲವು ಸಲ ಕರ್ತವ್ಯ, ಹಾಗೆ ಹೇಳಿದೇ ಇರೋದು ನಿಮ್ಮ ಹಕ್ಕು ಕೂಡ. ಆದ್ರೆ ಇಬ್ರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಸತ್ಯ ಬೆಳಕಿನ ಹಾಗೆ. ಎಂಥ ಕತ್ಲೆಗೂ ಬೆಳಕನ್ನ ಬಂಧಿಸಿಡೋದಕ್ಕೆ ಆಗೋದಿಲ್ಲ. ಅದು ಹೊರಕ್ಕೆ ಬರಲೇಬೇಕು. ಅಲ್ಲಿವರೆಗೂ ಕಾಯ್ತೇನೆ. ಕಾಯೋದು ನನಗೆ ಅಭ್ಯಾಸ ಆಗೋಗಿದೆ. ರಾಮು, ನಿನ್ ಕೆಲಸ ಆದ್ಮೇಲೆ ನನ್ನ ರೂಮಿಗೆ ಬಾ. ಸರಿ. ರಾಮ್, ನಾವು ಆಡೋ ಮತ್ತೆ ಯಾರಿಗೂ ಕೇಳಿಸಲ್ಲ ತಾನೆ? ಇಲ್ಲ ಕಣೋ ಚಂದನ್, ಯಾಕೋ ನೀನು ಎಲ್ಲಾ ವಿಷಯಕ್ಕೂ ಇಷ್ಟೊಂದು ಎದುರ್ಕೊಂತೀಯ? ರಾಮ್, ನಿನಗೆ ನನ್ನ ಕಷ್ಟನೇ ಅರ್ಥ ಆಗಲ್ಲ ಕಣ. ನಾವಿಬ್ರು ಮಾತಾಡ್ತಿರೋದು ಹೊರಗೇನಾದ್ರು ಕೇಳಿಸಿದ್ರೆ ಏನೆಲ್ಲ ರಾಧಾಂತಗಳಾಗ್ಬೋದು ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ನಾನು ನೀನು ಮಾತಾಡ್ಬೇಕಾದ್ರೆ ಅಮ್ಮ ಬಂದು ನನ್ನ ಬೆನ್ನ ಹಿಂದೆ ನಿಂತಿದ್ರು ನೋಡು, ನನಗೆ ಗೊತ್ತಾದ ತಕ್ಷಣ ಭೂಮಿನೇ ಬಾಯ್ ಬಿಡ್ತೇನೋ ಅನ್ನಿಸ್ಬಿಡ್ತು. ನನಗಿನ್ನೂ ಒಂದು ಡೌಟ್ ಇದೆ, ಅಮ್ಮ ಏನಾದ್ರು ಕೇಳಿಸ್ಕೊಂಡಿದಾರ ನಾವಿಬ್ರು ಮಾತಾಡ್ತಿದ್ದು? ಇಲ್ಲ ಚಂದನ್, ಅವ್ರು ಬರೋಷ್ಟರಲ್ಲಿ ನೀನು ಆಲ್ರೆಡಿ ಮಾತು ಮುಗಿಸಿದ್ದೆ. ಅಷ್ಟಕ್ಕೂ ನಾನು ನಿನ್ನ ಸ್ನೇಹಿತನಿಗೆ ಹುಷಾರಿಲ್ಲ ಅಂತ ಕತೆ ಕಟ್ಟಿ ಸುಮ್ಮನಾಗಿಸದ್ನಲ್ಲಪ್ಪ. ನೀ ಹೇಳಿದ ಕಟ್ಕತೆ ಅಂತ ಅಮ್ಮಂಗೆ ಅವಾಗಲೇ ಗೊತ್ತಾಯ್ತು. ಅದಕ್ಕೆ ಅಮ್ಮ ಹೇಳಿದ್ದು ನಮ್ಮಿಬ್ರಿಗೂ ಸುಳ್ಳು ಹೇಳಕ್ ಬರಲ್ಲ ಅಂತ. ಆ ಬಯಕೆ ಕೇಳಿದ್ದು, ಹೊರಗಡೆ ಯಾರಿಗಾದ್ರೂ ಕೇಳಿಸುತ್ತಾ ಏನು ಅಂತ.
ನೀನೇನು ಯೋಚನೆ ಮಾಡಬೇಡಪ್ಪ. ಎಲ್ಲ ಎರಡೆರಡು ಸರಿ ಚೆಕ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ನೀನೇನು ಹೇಳೋದಿದ್ರು ಧೈರ್ಯವಾಗಿ ಹೇಳ್ಬೋದು. ಹೇಳು ಚಂದನ್. ಲಚ್ಚಣ್ಣ ನಂಜುಂಡಿ ಕಾಲ್ ಮಾಡಿದ್ದ. ಏನು ಹೆದರ್ಕೋಬೇಡಿ ಭಾವ, ನನ್ನ ತಂಗಿ ಸಂತೋಷವಾಗಿದ್ದಾಳೆ, ಎಲ್ಲೋ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾಳೆ, ಸಮಾಧಾನವಾಗಿದ್ದಾಳೆ ಅಂತ ಹೇಳ್ದ. ಲಚ್ಚಿ ತಪ್ಪಿಸ್ಕೊಂಡು ಹೋದಾಗಿಂದ ನನ್ನ ಜೀವನನೇ ಧ್ವಂಸ ಆಗ್ಬಿಟ್ಟಿತ್ತು ರಾಮ್. ಈಗ ಸಮಾಧಾನ ಮಾಡು, ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲಪ್ಪ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರೆ. ನೀನು ಇಷ್ಟು ದಿನ ಪಡ್ತಾ ಇದ್ದಿದ್ದ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ನಿನ್ನ ಕಷ್ಟನೇ ಅಲ್ಲ, ಅಜ್ಜಿ ಅಮ್ಮ ಅವ್ರಗಳ ಕಷ್ಟನೂ ನೋಡೋಕ್ಕಾಗ್ತಿರ್ಲಿಲ್ಲ ಚಂದನ್. ಅಂತೂ ಇಂತೂ ಈ ಗಂಡಾಂತರದಿಂದ ಪಾರಾದ್ಯಲ್ಲ, ನೀನು ಮಾಡಿರೋ ಪುಣ್ಯ ಇರಬೇಕು. ರಾಮ್, ನಾನು ಮಾಡಿದ ಒಂದೇ ಒಂದು ತಪ್ಪಿನ ಕಾರಣಕ್ಕೆ ಮನೇಲಿ ಎಷ್ಟು ಜನ ಶಿಕ್ಷೆ ಅನುಭವಿಸ್ಬಿಟ್ರು ಗೊತ್ತಾ? ವಿನಾಕಾರಣ ಅಜ್ಜಿ ಮನ್ಸು ನೋಯಿಸ್ಬಿಟ್ಟ. ಯಾವತ್ತು ನಾನು ಪ್ರೀತಿಸಿದ ಹುಡುಗಿಗೆ ದನಿ ಎತ್ತಿ ಮಾತಾಡ್ದವನಲ್ಲ ನಾನು. ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಪಾಪ. ಇನ್ನು ಅಮ್ಮ ನಾನು ಮಾಡಿದ ಅವಾಂತರಗಳನ್ನೆಲ್ಲ ಮನ್ಸಲ್ಲೇ ಮೌನವಾಗೇ ಸಹಿಸ್ಕೊಂಡ್ರು. ಇನ್ಮೇಲೆ ಇದು ಯಾವ ಗೊಂದಲನೂ ಇರಲ್ಲ, ಯಾವ ಪ್ರಾಬ್ಲಮ್ಸು ಇರಲ್ಲ ರಾಮ್. ಎಲ್ಲ ಆರಾಮಾಗಿರುತ್ತೆ. ಮುಂಚೆ ಹೇಗಿದ್ನೋ ಹಾಗೆ ನಗ್ನಗ್ತಾ ಇರ್ತೀನಿ. ನೀನು ನಿಜ ಹೇಳ್ತಾ ಇದೆಯಾ ಚಂದನ್? ಆಗೋಗಿರೋದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ಮನಸ್ಸಲ್ಲೇ ನೋವು ಅನುಭವಿಸೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ ಕಣೋ. ನೀನು ಮೊದಲು ಎಲ್ಲರ ಹತ್ರ ಹೇಗಿದೆಯೋ ಹಾಗೇ ಇರಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ. ಇರ್ತೀನಿ ಗೆಳೆಯ, ಮೊದಲು ಹೇಗಿದ್ನೋ ಹಾಗೆ ಇರ್ತೀನಿ. ಸದ್ಯಕ್ಕಂತೂ ಯಾವ ಚಿಂತೆನೂ ಇಲ್ಲದೆ ನಿರಾಳವಾಗಿದ್ದೀನಿ. ಚಂದನ್, ಆದರೂ ನನಗೊಂದು ಸಂದೇಹ ಇದ್ದೇ ಇದೆ. ನೀನು ಆ ಹುಡುಗಿ ಜೀವನ ಉಳಿಸೋದಕ್ಕೆ, ಆ ಹುಡುಗಿ ಚೆನ್ನಾಗಿರ್ಲಿ ಅಂತ 10 ಜನದ ಮುಂದೆ ಆ ಹುಡುಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದೆ. ಒಂದು ವೇಳೆ ನೀನು ಮದುವೆ ಆಗೋಕ್ಕೂ ಮೊದಲು ಅಥವಾ ನೀನು ಮದುವೆ ಆದ್ಮೇಲೆ ಬಂದು ನೀನೇ ನನಗೆ ತಾಳಿ ಕಟ್ಟಿದ್ದು, ನೀನೇ ನನ್ನ ಗಂಡ ಅಂದ್ರೆ ಏನ್ ಮಾಡ್ತೀಯ ಚಂದನ್? ಚಂದನ್, ನೀನ್ ತಾಳಿ ಕಟ್ಟಿದ್ದನ್ನ, ನೀನ್ ಮದುವೆ ಆದೆ ಅನ್ನೋ ಸಾಕ್ಷಿಗಾಗಿ ಯಾರಾದ್ರೂ ಫೋಟೋ ವಿಡಿಯೋ ತೆಗ್ದಿದ್ದನ್ನ ನೀನ್ ನೋಡಿದ್ಯಾ? ವಿಡಿಯೋ ತೆಗೆದ್ರೋ ಇಲ್ವೋ ಅದನ್ನ ನಾನು ಗಮನಿಸ್ಲಿಲ್ಲ ರಾಮ್. ಆದ್ರೆ ಸಿಕ್ಕಾಪಟ್ಟೆ ಫೋಟೋಸ್ ಅಂತೂ ತೆಗೆದ್ರು. ಒಂದೊಂದು ಫೋಟೋ ತೆಗಿತಾ ಇರ್ಬೇಕಾದ್ರೂ ನನ್ಗೆ ಇರಿಟೇಟ್ ಆಗ್ತಾ ಇತ್ತು. ತೆಗಿಬೇಡಿ ಅಂತ ಹೇಳೋ ಪರಿಸ್ಥಿತಿಲೂ ನಾನು ಇರ್ಲಿಲ್ಲ ರಾಮ್. ಎಲ್ಲ ಹೇಗಾಯ್ತು ಅಂದ್ರೆ ಈಗ ನೆನ್ಸ್ಕೊಂಡ್ರೆ ಅದೆಲ್ಲ ಕನ್ಸೇನೋ ಅನ್ಸುತ್ತೆ. ಆದ್ರೆ ಅದ್ ಕನ್ಸು ಅಲ್ಲ, ವಾಸ್ತವ. 100 ಜನಗಳ ಎದುರುಗಡೆ, 1000 ಕಣ್ಗಳ ಎದುರುಗಡೆ ನಡೆದಂತ ಒಂದು ಸತ್ಯ ಘಟನೆ ರಾಮ್. ಮನುಷ್ಯ ನೋಡಿದ ಕಣ್ಣನ್ನ ಮಣ್ಣಾಕ್ ಮುಚ್ಚಿಬಿಡ್ಬೋದು ಚಂದನ್. ಅಥವಾ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ನಾವು ಕೂಡ ಸುಳ್ಳು ಹೇಳ್ಬಿಡ್ಬೋದು. ಆದ್ರೆ ಒಂದೇ ಒಂದು ಸಲ ಕ್ಯಾಮ್ರಾ ಕಣ್ಣಿಂದ ದಾಖಲಾದ್ರೆ ಚಂದನ್, ಅದನ್ನ ದೇವರು ಕೂಡ ಬದಲಾಯಿಸೋದಕ್ಕಾಗೋದಿಲ್ಲ ಚಂದನ್. ಅಕಸ್ಮಾತ್ ಆ ಹುಡುಗಿ ಏನಾದ್ರೂ ನಾಳೆ ಬಂದು ನೀನೇ ನನ್ನ ಗಂಡ ಅಂದ್ರೆ ಏನ್ ಮಾಡ್ತೀಯ ಚಂದನ್? ಹಾಗೆಲ್ಲ ಏನೂ ಆಗಲ್ಲ ರಾಮ್, ಆ ನಂಬಿಕೆ ನನಗಿದೆ. ಅವಳು ಆ ರೀತಿ ಮಾಡೋ ಹುಡುಗಿ ಆಗಿದ್ದಿದ್ರೆ ನನ್ನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅವಳನ್ನ ಹುಡ್ಕೊಂಡು ಬೀದಿ ಬೀದಿ ಸುತ್ತಾ ಇದ್ದೆ, ಎದುರಿಗೆ ಸಿಕ್ಕಿದ್ಲು. ನೀನ್ ಅನ್ಕೊಳ್ಳೋ ಹಾಗೇನಾರು ಆಗಿದ್ರೆ ಅವಳು ಮತ್ತೆ ನನ್ನಿಂದ ದೂರ ಆಗ್ತಿರ್ಲಿಲ್ಲ ರಾಮ್. ಅವತ್ತು ಮಾಲ್ನಲ್ಲಿ ಸಿಕ್ಕಿದ್ದಾಗ ಏನ್ ಹೇಳಿದ್ಲು ಅಂದ್ರೆ, ಆ ರೀತಿ ಹೇಳೋ ಹುಡುಗಿ ನಾಳೆ ನನ್ನ ಜೀವನದಲ್ಲಿ ಬಂದು ಬಿರುಗಾಳಿ ಎಬ್ಬಿಸ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಅವಳ ಕಾರಣಕ್ಕೆ ನನ್ನ ಜೀವನದಲ್ಲಿ ಯಾವ ರೀತಿ ತೊಂದರೆನೂ ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ. ನನಗೆ ಬೇಕಾಗಿರೋದು ಒಂದೇ, ಅವಳ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಿತ್ತು. ಅದು ನಾನು ಅವಳ ತಾತಮ್ಮಂಗೆ ಕೊಟ್ಟ ಮಾತು. ಆದರೆ ಲಚ್ಚೆ ಅವಳ ದಾರಿನ ಅವಳೇ ಹುಡ್ಕೊಂಡ್ಯಾಳೆ. ಎಲ್ಲಾದ್ರೂ ಸರಿ, ಹೇಗಾದ್ರೂ ಸರಿ, ನೆಮ್ಮದಿಯಾಗಿ ಸುಖವಾಗಿದ್ರೆ ಸಾಕು. ಆ ದೇವ್ರ ಹತ್ರ ನಾ ಕೇಳ್ಕೊಳ್ಳೋದು ಅದೊಂದೇ.
ದೇವ್ರ ಹತ್ರನಾ? ಅಲ್ಲ, ಅದು ನೀನಾ? ಕಡೆಗೂ ಮನುಷ್ಯನ್ನ ಮೀರಿದ ಏನೋ ಒಂದಿದೆ, ಅದು ದೇವ್ರು ಅಂತ ನಿನಗೆ ಗೊತ್ತಾಯ್ತಲ್ಲ ಸರ್. ಒಂಥರ ಉಪದೇಶ ಕೊಡ್ತೀಯ, ಫ್ರೆಂಡ್ ತರ ಹೇಳೋ ಅಂದ್ರೆ. ಪಾಪಿ. ಅಕ್ಕ, ಈ 3 ಸೀರೆಯಾಗಿ ನಿಂಗೆ ಯಾವ ಸೀರೆ ಇಷ್ಟ? ಚಿನ್ನು, ನೀನು ಶುರು ಹಚ್ಕೊಂಡ್ಯಾ? ಹೇಳ್ತಾ ಏನ್ ಕೇಳು, ನನಗ್ ಸೀರೆ ಉಟ್ಕೊಳ್ಳೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಯಾಕಕ್ಕ ಹಂಗೆ ಹೇಳ್ತ್ಯಾ? ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದು ದಿವಸ ಸೀರೆ ಉಟ್ಕೊಳ್ಳೇಬೇಕು. ನಮ್ಮ ಊರ್ನಾಗೆ ಹೆಣ್ಮಕ್ಳೆಲ್ಲ ಯಾವಾಗ ಸೀರೆ ಉಟ್ಕೊಳ್ತೀವಪ್ಪ ಅಂತ ಕಾಯ್ತಾ ಇರ್ತಾರೆ. ನೀನ್ ನೋಡಿದ್ರೆ ಸೀರೆ ಉಟ್ಕೊ ಅಂದ್ರೆ ಹಾವು ಕಂಡಂಗೆ ಆಡ್ತೀಯ. ಹೆಣ್ಮಕ್ಳು ಸೀರೆ ಉಟ್ಕೊಂಡಾಗ ಲಕ್ಷಣನೇ ಬೇರೆ. ಚಿನ್ನು, ಸೀರೆ ನನ್ನ ಸೊಂಟದ ಮೇಲೆ ನಿಲ್ಲದೇ ಇಲ್ಲ. ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ ಆಗ್ತಿರತ್ತೆ. 2 ಕೈನಲ್ಲೂ ಇಟ್ಕೊಂಡೇ ಇರೋಣ ಅಂತ ಅನ್ಸ್ತಿರುತ್ತೆ. ಪ್ಲೀಸ್, ಏನ್ ಬೇಕಾದ್ರೂ ಹೇಳು, ಸೀರೆ ಉಟ್ಕೋ ಅಂತ ಮಾತ್ರ ಹೇಳ್ಬೇಡ. ಏನಂತ ಮಾತಾಡ್ತೀಯಕ್ಕ? ಯಾರಾದ್ರೂ ಸೀರೆ ಬಿದ್ದೋಗುತ್ತೆ ಅಂತ ಭಯ ಪಡ್ತಾರ? ಯಾರಾದ್ರೂ ಕೇಳಿದ್ರೆ ನಗಾಡ್ತಾರ ಅಷ್ಟೇ. ಸೀರೆ ಸರಿಯಾಗಿ ಉಟ್ಕೊಂಡ್ರೆ ಏನೂ ಆಗಕ್ಕಿಲ್ಲ. ಚಿನ್ನು, ನಂಗೆ ಸೀರೆ ಉಟ್ಕೊಳ್ಳೋದಕ್ಕೆ ಬರಲ್ಲ. ನೀನ್ ಯಾಕೆ ನಾನು ಹೇಳೋದನ್ನ ಅರ್ಥ ಮಾಡ್ಕೋತಿಲ್ಲ? ಸೀರೆ ಉಡೋದ್ ಯಾ ಮಹಾ ದೊಡ್ಡ ವಿಷಯ ಅಕ್ಕ. ನಾನು 13ನೇ ವಯಸ್ಸಿನಾಗೆ ಸೀರೆ ಉಡೋದ್ ಕಲ್ತೆ. ಈಗ್ಲೇ ಅಭ್ಯಾಸ ಮಾಡ್ಕೊಂಡ್ರೆ ನಿಶ್ಚಿತಾರ್ಥಕ್ಕೆ ಲಗ್ನಕ್ಕೆ ಆರಾಮಾಗಿಡ್ಬೋದು. ಹೋಗೆ ಚಿನ್ನು, ನನ್ ಜೀವ ತಿನ್ಬೇಡ. ಅದ್ ಒಳ್ಳೆ ಎಲ್ಲೆಲ್ಲೋ ಹೇಳ್ಕೊಂಡು, ಎಲ್ಲೆಲ್ಲೋ ಸುತ್ಕೊಂಡು, ಎಲ್ಲೆಲ್ಲೋ ಸಿಗಾಕ್ಸ್ಕೊಂಡು ಆ ರಗ್ಲೇನೆ ಬೇಡ. ನಾನು ಆರಾಮಾಗಿ ಪ್ಯಾಂಟು ಶರ್ಟ್ ಹಾಕೊಂಡಿರ್ತೀನಿ. ಪ್ಯಾಂಟು ಶರ್ಟ್ ಹಾಕೊಂಡು ಲಗ್ನ ಐತ್ಯಾ? ಓ, ನಾನ್ ರೆಡಿ. ಆದ್ರೆ ನೀ ಅಮ್ಮ ಬಿಡಲ್ವಲ್ಲ. ಅದಕ್ಕೆ ಹೇಳಿದ್ದು, ಈಗ್ಲಿಂದಾನೇ ಉಟ್ಕೊಂಡ್ರೆ ಅಭ್ಯಾಸ ಆಯ್ತದೆ, ಇಲ್ಲ ಲಗ್ನದ ದಿವಸ ಪಜಿತಿ ಆಯ್ತದೆ. ಪ್ಲೀಸ್ ಅಕ್ಕ, ನನ್ಗೋಸ್ಕರ ಉಟ್ಕೊಳ್ಳೆ. ಚಿನ್ನು, ನೀನು ನಮ್ಮ ಅಮ್ಮನ ಪಾರ್ಟಿ ಸೇರ್ಕೊಂಡ್ಯಾ? ಗೊಂಬೆ, ನಾನ್ ಯಾರ ಮನೆ ಆಗಿದ್ದೀನೋ ನಾನು ಅವ್ರ ಪಾರ್ಟಿನೇ. ಚೆನ್ನಾಗ್ ಮಾತಾಡ್ತೀಯ ಕಣೆ. ಹೋಗಕ್ಕ, ಅದು ಇದು ಹೇಳಿ ನನ್ ದಾರಿ ತಪ್ಪಿಸ್ಬೇಡ. ಈಗ ನೀನ್ ಸೀರೆ ಉಟ್ಕೊಳ್ತೀಯ ಇಲ್ವೋ? ಅಪ್ಪಾಜಿ ನಿನ್ಗೆ ಅಡ್ಗೆ ಮಾಡೋದನ್ನ ಕಲ್ಸು ಅಂದ್ರು. ನೀನ್ ಇಷ್ಟ ಇಲ್ಲ ಅಂದೆ. ನಾನು ಒತ್ತಾಯ ಮಾಡದ್ನಾ? ಇಲ್ಲ ತಾನೆ, ಬೇರೆ ಯಾರಾದ್ರೂ ಕೆಲ್ಸದವ್ರು ಮಾಡ್ತಾರೆ ಅಂತ. ಈಗ ನೀನ್ ಸೀರೆ ಉಟ್ಕೊಳಕಿಲ್ಲ ಅಂದ್ರೆ ನಿನ್ ಬದ್ಲು ಬೇರೆ ಯಾರು ಉಟ್ಕೊಳ್ತಾರಾ? ಹೇಳು ನೋಡೋಣ. ನೀನ್ ಹೇಳೋದು ಸರಿನೇ. ಸರಿ, ಇದನ್ನ ಉಟ್ಕೋತೀನಿ. ನೀನ್ ಹೇಳ್ದೆ ಅಂತ ಉಡ್ಕೋತಾ ಇದೀನಿ. ಆದ್ರೆ ಒಂದ್ ಕಂಡೀಷನ್, ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಓಕೆನಾ? ಓಕೆ 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 ಅಕ್ಕ, ನೀನ್ ಹೇಳ್ದಂಗೆ ಮಾಡ್ತೀನಿ. ಓಕೆನಾ? ಚಿನ್ನು ಅಕ್ಕ. ಸರಿ, ಬಂದೆ.